ನಮಸ್ಕಾರ. ಶಿಲ್ಘಟ್ಟ ಜನತೆಗೆ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರಾ ದೇವರಾಜು ತಿಳಿಸುವಂಥ ವಿಷಯ ಏನೆಂದರೆ, ಈ ನಮ್ಮ ಎಲ್ಲ ಸಮಸ್ತ ನಾಗರಿಕರಿಗೂ ಶಿಲ್ಘಟ್ಟ ತಾಲೂಕು ದೇವರಮಳ್ಳೂರು ಪಂಚಾಯಿತಿ ಎಲ್ಲ ನಾಗರಿಕರು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ MLA ಅಣ್ಣವರಂತ BN ರವಿಕುಮಾರ್ ಅಣ್ಣವರು ಮಾಡುವಂಥ ಕೆಲಸಗಳ ಬಗ್ಗೆ, ಒಂದು ಸ್ಕೂಲ್ಗೆ ವಿದ್ಯಾಭ್ಯಾಸದ ಬಗ್ಗೆ ಆದ್ಯತೆ ಕೊಡೋದ್ರ ಬಗ್ಗೆ, ಮತ್ತು ಆರೋಗ್ಯ ಇದರ ಬಗ್ಗೆ, ಮತ್ತು ನೀರಾವರಿ ಅಂತಂದರೆ ಈಗ ಸಮಸ್ಯೆ ಆಗಿರೋದು ನೀರಿನ ಬಗ್ಗೆ. ಬಟ್ ಅವರು ಎಲ್ಲದರಲ್ಲೂ ಅಷ್ಟೇ, ಅವರು ಬರೋವಂಥ ಸಂಬಳದಲ್ಲೇ ಶಿಕ್ಷಣಕ್ಕೆ ಫಸ್ಟ್ ಆದ್ಯತೆ ಕೊಡ್ತಾ ಇದ್ದಾರೆ, ಮತ್ತು ಆರೋಗ್ಯಕ್ಕೆ, ಆಮೇಲೆ ಸ್ವಚ್ಛತೆ ಬಗ್ಗೆ. ಈ ಮೂರನ್ನು ಅವರು ಇದರಲ್ಲಿ ಇಟ್ಕೊಂಡು ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿಗೂ ಆಗಿರ್ಬೋದು ತುಂಬ ಶ್ರಮ ವಹಿಸ್ತಾರೆ. ಆಗಾಗ ವಿಚಾರಿಸ್ತಾರೆ ಯಾವ ಥರ ನಡೀತಾ ಇದೆ ಕೆಲಸಗಳು ಅಂತ. ಯಾವುದೇ ಒಂದು ಸಹಾಯ ಬೇಕಾದರೂ ನಮ್ಮನ್ನು ಬಂದು ಕೇಳಿ ಅಂತಾರೆ. ನಾವು ಹೋಗಿ ಅವ್ರ ಬಗ್ಗೆ ಜನಗಳಿಗೆ ಈ ಥರ ಇದೆ, ಈ ಥರ ಹೋಗಿ ಮಾಡಿ ಅಂತ ಹೇಳ್ತೀವಿ. ಅವರು ನಮ್ಮ ಒಂದು ಸಹಕಾರ ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ, ನಾವು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇನ್ನು ನೆಕ್ಸ್ಟ್ ಬರುತ್ತೆ ಏನು ತಾಲೂಕ್ ಪಂಚಾಯಿತಿಯಲ್ಲಿ ಯಾರೇ ಒಂದು ಅಭ್ಯರ್ಥಿ ನಾವು ನಿಲ್ಲಿಸಬಹುದು. ಒಬ್ಬ ಸಾಮಾನ್ಯ ಮಹಿಳೆ ಆಗಿರ್ಬೋದು ಅಥವಾ ಒಬ್ಬ ಬಡ ಕೂಲಿ ಕಾರ್ಮಿಕ ನಿಲ್ಲಿಸಿದ್ರು ನಮ್ಮ ಎಲ್ಲ ಪಕ್ಷ ಒಂದು ಹಿರಿಯರು ಅಂತ ಏನಿರ್ತಾರೋ ನಮಗಿಂತ ಮುಂಚೆಯಿಂದ ಕೆಲಸ ಮಾಡ್ಕೊಂಡು ಆ ಹಿರಿಯರು ಎಲ್ಲ ಒಪ್ಪಿಗೆ ಮಾಡಿಕೊಂಡು ಆ ಒಂದು ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಬರದೇ ಇದ್ರೂ ಅವ್ರು ನಮಗೆ ಸಹಾಯ ಮಾಡ್ತಾರೆ. ಅದು ನಮಗೆ ಬೇಕಾಗಿರೋದು. ಇಷ್ಟು ದಿವಸದಿಂದ ಏನು ಮಾಡಿದ್ರು ಅದು ಬೇಡ, ಬೇರೆ MLA ಏನು ಮಾಡಿದ್ರು, ಈ MLA ಏನು ಮಾಡಿದ್ರು ಅದ್ರ ಅವಶ್ಯಕತೆ ನಮಗಿಲ್ಲ. ಈಗ ನಮಗೆ ಏನು ಮಾಡ್ತಾ ಇದ್ದಾರೆ, ನಮ್ಮ MLA ಆದಂಥವ್ರು ಫಸ್ಟು ಕೊಟ್ಟಿದ್ದವರು ಸ್ವಚ್ಛತೆ ಬಗ್ಗೆ. ಶಿಲ್ಘಟ್ಟದಲ್ಲಿ ಯಾವುದೇ ಒಂದು ರಸ್ತೆ ನೋಡಿದ್ರೂ ಎಲ್ಲ ಒಂದು ಇದಾಗಿತ್ತು. ಬಟ್ ಅದನ್ನು ಅವ್ರು ಫಸ್ಟು ನಿಂತ್ಕೊಂಡು ಫಸ್ಟು ಮಾಡಿಸಿದೆ ಸ್ವಚ್ಛತೆ. ಆಮೇಲೆ ಶಿಕ್ಷಣಕ್ಕೂ ಒಳ್ಳೆ ಆದ್ಯತೆ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಸರ್ಕಾರಿ ಶಾಲೆಗಳಿಗಿರ್ಬೋದು. ಈಗ ಮೊನ್ನೆ ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ ಅವರು ಸಂದರ್ಶನದಲ್ಲಿ, ಈ ಸರಿ ಶಿಲ್ಘಟ್ಟ ತಾಲೂಕು SLC ಅನ್ನೋ ಏನು ಒಂದು ಮಕ್ಕಳು ಓದ್ತಾ ಇದ್ದಾರೆ, ಎಲ್ಲ ಸ್ಕೂಲ್ಗೂ ಹೇಳಿದ್ದಾರೆ, ಎಲ್ಲ HMಸ್ಗೂ ಹೇಳಿದ್ದಾರೆ. ಏನಂದರೆ ಈ ವರ್ಷ ತಾಲೂಕಿದ್ದಲ್ಲೇ ಫಸ್ಟ್ ಬಂದರೆ ಎಲ್ಲರಿಗೂ ಗಿಫ್ಟು ಆಫರ್ ಅಂತ ಇಲ್ಲ, ಬಟ್ ಮಕ್ಕಳು ಓದಬೇಕು, ಆ ಎಜುಕೇಷನ್ ಬರಬೇಕು, ಒಳ್ಳೆ ಉನ್ನತ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಇದಕ್ಕಾಗಿ ಅವ್ರು ಶ್ರಮ ಪಡ್ತಾ ಇದ್ದಾರೆ. ನಮ್ಮೆಲ್ಲ ಒಂದು ಬೆಂಬಲ ಅವ್ರಿಗಿದೆ. ಇನ್ನೂ ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋ ಒಂದು ಅಭಿನಂದನೆಗಳು. ಎಲ್ಲರಿಗೂ ಧನ್ಯವಾದ.